ಬಜೆಟ್ ಅನ್ನ ಮಂಡನೆ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ. ಬಜೆಟ್ ಮಂಡನೆಯ ಬಳಿಕ ಸಿಎಂ ಸಿದ್ದರಾಮಯ್ಯ ಮಾತಾಡ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಬನ್ನಿ ನೋಡೋಣ. ಕೇಳ್ತಾ ಇದೆ ಸರ್, ಈಗ ಕೇಳ್ತಾ ಇದೆ. ಇದು 26ನೇ ಸಾಲಿಗೆ ಅಂದ್ರೆ ಮುಂದಿನ ವರ್ಷ ಆರ್ಥಿಕ ವರ್ಷಕ್ಕೆ ಕರ್ನಾಟಕ ಸರ್ಕಾರದ ಮುಂಗಡ ಪತ್ರ ಅಥವಾ ಆಯವ್ಯಯ ಇದನ್ನ ಇವತ್ತು ಮಂಡಿಸಿದ್ದೇನೆ, ಸದನದ ಮುಂದೆ ಮಂಡಿಸಿದ್ದೇನೆ. ಈ ಬಜೆಟ್ ಪೂರ್ಣ ಬಜೆಟ್ ಅಂದ್ರೆ ವೋಟರ್ ಅಕೌಂಟ್ಸ್ ತಗೊಳ್ಳೋ ಬಜೆಟ್ ಅಲ್ಲ. ಪೂರ್ಣ ಬಜೆಟ್ ನೀವು ನೋಡಿದ್ರೆ ನಿಮ್ಗೇನು ಕೇಳಿಸ್ತಾ ಇಲ್ವಾ? ಕುತೂಹಲದಿಂದ ಕೇಳ್ತಾ ಇದ್ದೀರಾ? ಕಳೆದ ಸಾಲಿನಲ್ಲಿ ಅಂದ್ರೆ ಈ ಆರ್ಥಿಕ ವರ್ಷದಲ್ಲಿ 3,71,000 ಕೋಟಿ 3,71,121 ಕೋಟಿ ಬಜೆಟ್ ಮಂಡಿಸಿತ್ತು. ಈ ಸಾರಿ ಬಜೆಟ್ ಗಾತ್ರ 4,09,549 ಕೋಟಿ. ಕೋಟಿ ಅಂದ್ರೆ ಕಳೆದ ಬಾರಿ ಬಜೆಟ್ ಗಾತ್ರಕ್ಕೂ ಈ ಬಜೆಟ್ ಗಾತ್ರಕ್ಕೂ ಸುಮಾರು 38,166 ಕೋಟಿ ರೂಪಾಯಿಗಳು ಹೆಚ್ಚಾಗಿದೆ. 38,166 ಕೋಟಿ ರೂಪಾಯಿ ಹೆಚ್ಚಾಗಿದೆ. ಅಂದ್ರೆ ಬೆಳವಣಿಗೆಯ ದರ ಕಳೆದ ಬಜೆಟ್ ಗಾತ್ರಕ್ಕಿಂತ ಈ ವರ್ಷದ ಬಜೆಟ್ ಗಾತ್ರ 10.3 ಬೆಳವಣಿಗೆಯಾಗಿದೆ. ಆಮೇಲೆ ರಾಜಸ್ವ ಸ್ವೀಕೃತಿಗಳು ರೆವಿನ್ಯೂ ರಿಸೀಟ್ಸ್ ಕಳೆದ ವರ್ಷ 2,63,178 ಕೋಟಿ ಇತ್ತು. ಈ ವರ್ಷ 2 ಲಕ್ಷದ ಅಂದ್ರೆ ಪ್ರಸ್ತುತ ವರ್ಷ 2,98,477 ಕೋಟಿ ಇದೆ. ಅಂದ್ರೆ 29,299 ಕೋಟಿ ಹೆಚ್ಚಾಗಿದೆ ರೆವಿನ್ಯೂ ರಿಸೀಟ್ಸ್ನಲ್ಲಿ. The growth is 11.1%. ರಾಜಸ್ವ ವೆಚ್ಚ ರೆವಿನ್ಯೂ ಎಕ್ಸ್ಪೆಂಡಿಚರ್ 2,90,531 ಕೋಟಿ ಈ ವರ್ಷ ಎಸ್ಟಿಮೇಟೆಡ್ ಎಕ್ಸ್ಪೆಂಡಿಚರ್ 2,90,531 ಕೋಟಿ. ಮುಂದಿನ ಆರ್ಥಿಕ ವರ್ಷಕ್ಕೆ 3,11,739 ಕೋಟಿ 3,11,739
$739 ಕೋಟಿ. ಅಂದರೆ ವೆಚ್ಚದಲ್ಲಿ ವ್ಯತ್ಯಾಸ ಈ ವರ್ಷಕ್ಕೆ ಮತ್ತೆ ಮುಂದಿನ ವರ್ಷಕ್ಕೆ 21,207 ಕೋಟಿ. The growth in revenue expenditure 7.3%. Growth in revenue expenditure 7.3%. ಆದರೆ ರಾಜಸ್ವ ಸ್ವೀಕೃತಿಗಳಲ್ಲಿ 11.1% ಗ್ರೋತ್ ಆಗಿದೆ. ರಿಸೀಟ್ಸ್ನಲ್ಲಿ, ಖರ್ಚಿನಲ್ಲಿ 7.3% ಆಗಿದೆ. ಆಮೇಲೆ ಕಳೆದ ವರ್ಷ ಸಾಲ ಮಾಡಿದ್ದದು 1,05,246 ಕೋಟಿ. ಈ ವರ್ಷ ಸಾಲ ಮಾಡಿರೋದು ಅಂದರೆ ಮುಂದಿನ ವರ್ಷಕ್ಕೆ 1,16,000 ಕೋಟಿ. ಅಂದರೆ ಸುಮಾರು 10,000 ಕೋಟಿಗೂ ಹೆಚ್ಚು ಸಾಲ ಮಾಡಿದ್ದೀವಿ. ಇದನ್ನ ವಿರೋಧ ಪಕ್ಷದವರು ಸಾಲ ಹೆಚ್ಚು ಮಾಡಿದ್ದಾರೆ ಅಂತ ಹೇಳ್ತಾರೆ. ನೀವು ಗಮನಿಸಬೇಕು, ನಮಗೆ ಸಾಲ ಮಾಡಲಿಕ್ಕೆ ಅವಕಾಶ ಎಷ್ಟಿದೆ. ಈಗ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಪ್ರಕಾರ ಜಿಎಸ್ಡಿಪಿಯ 25% ಒಳಗಡೆ ಇರಬೇಕು.